ಹೇಳ್ತಾರೆ ಮೇಡಮ್ ಕೊಡಲ್ಲ. ನೀವು ಆತರ ಅವ್ರ ಅಲ್ಲಿ ಬರೀ ಕೈಯಲ್ಲೆಲ್ಲ ಸ್ಟಾಪ್ ಮಾಡ್ಬಾರ್ದ್ರಿ. ಇಲ್ಲ ಏನ್ ಕೊಡ್ತಾರವ ನಿಮಗ್ ಸಾಫ್ ಮಾಡ್ಲಿಕ್ಕ? ಜಾಡು ಒಂದೇ ಕೊಡ್ತಾರ, ಫಿನಾಯಿಲ್ ಏನು ಬ್ರಷ್, ನಿಮಗ ಗ್ಲೌಸ್ ಒಂದು ಹಾಕೊಳಕ. ಅವ್ರು ಹೇಳಿದ್ರು 4-5 ಸಲ, ಅವ್ರು ಕೇಳಕ್ ತಯಾರಿಲ್ಲ. ಅವ್ರು ನಮ್ ಜೋಪಡ್ ಪಟ್ಟಿ ಅದಲ್ಲ ಅದೇ ರೀ ನೀವು ಬರ್ತಿರಲ್ಲ ಆ ಟೈಮಿಗೆ ಒಂದು 2-3 ಸಲ 2 ದಿನ ಮಾತಾಡ್ತಾರ. ಬದ್ರಿಲ್ಲ ಅಲ್ಲಿದ್ದೆ ಬಾಳತ್ತಲ್ಲವ 3-4 ತಿಂಗಳಾಯ್ತು ನೀರಾಗ. ಅವ್ರಿಗೆ ಲೋನ್ ಬಂದಿಂದು ಲೋನ್ ಕೊಡಲೇ ಸಾಧ್ಯ ಇಲ್ಲ. ಅವ್ರ ಮಂದಿಗೆ ಯಾಕೆ ಬದಬೇಕು? 8-9 ಮಂದಿ ಸರಿ ಹೋದ್ರು. ಏನು ಮಾಡಾಗಿತ್ತು ನಾನಿಲ್ಲಿ KSRTC ಬಸ್ ಸ್ಟಾಪಿಗೆ ಬಂದಿದ್ದೆ. ಇಲ್ಲಿ ಒಂದು ತಾಯಿ ಮಮತಾ ಶ್ರೀನಿವಾಸ್ ಅಂತ ಕೋಲಾರ ಬಿ ಕೋಲಾರದಲ್ಲಿ ಆಕೆದು ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಮನೆ ಸುತ್ತೋಗುತ್ತೆ. ಗಂಡ 1 ವರ್ಷಕ್ಕೆ ಮುಂಚೆನೇ ಸತ್ತಿರ್ತಾರೆ. 3 ಪುಟ್ಟ ಮಕ್ಕಳಿದ್ದಾವೆ. ಆ ತಾಯಿ ಮತ್ತು BPL ಕಾರ್ಡ್ ಅದ ಅವರು. ನಾನು ನಿಮಗೆ ಕಳಿಸ್ಕೊಡ್ತೀನಿ. ಏನೆಲ್ಲ ಆ ತಾಯಿಗೆ ಸರ್ಕಾರದಿಂದ ಸಹಕಾರ ಆಗುತ್ತೋ ಅದನ್ನೆಲ್ಲ ಮಾಡಿಕೊಡಿ. ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅಲ್ಲಿ ಏನಾಗುತ್ತೋ ಆ ತಾಯಿಗೆ ಏನೂ ಗೊತ್ತಿಲ್ಲಲ್ಲಪ್ಪ. ಎಲ್ಲ ಪ್ರತಿಯೊಂದು ನೀವು ಮಾಡಿಸಿ ನನಗೆ ರಿಪೋರ್ಟ್ ಮಾಡ್ಬೇಕ್ರಿ. ಆಯ್ತು ಆಯ್ತು ಗೋವಿಂದ ಅವರೇ, ನಮಸ್ಕಾರ. ಈ ನಂಬರ್ ತಗೊಳ್ಳವ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.